ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೇನೆ. ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪಯ ಕನ್ನಡ ಲಾಗ್ ಚಾನಲ್. ನಾವೆಲ್ಲಿ ಬಂದಿದ್ದೀವಿ ಗೊತ್ತಾ ಫ್ರೆಂಡ್ಸ್? ಕುಂದಾಪುರದ ಹತ್ತಿರ ಇರುವ ನಮ್ಮ ಅಕ್ಕನ ಮನೆಗೆ ಬಂದಿದ್ವಿ. ನೋಡಿ, ಎಲ್ಲರೂ ರೆಡಿಯಾಗಿ ಹೊರಟ್ವಿ. ಎಲ್ಲಿಗೆ? ಒಂದು ಬೀಚಿಗೆ ಹೋಗೋಣ ಅಂಥೇಳಿ. ಇಲ್ಲಿ ಹತ್ತಿರದಲ್ಲಿರುವಂತಹ ಬೀಚಿಗೆ ಫ್ರೆಂಡ್ಸ್. ನಾನು ನಮ್ಮ ಇಬ್ಬರು ಸಿಸ್ಟರ್ಸು ಮಕ್ಕಳು ಎಲ್ಲ ಸೇರಿ ಈ ಮರವಂತೆ ಬೀಚ್ ನೋಡಿ, ಇದೇ ನಾವು ಹೊನ್ನಾವರದಿಂದ ಉಡುಪಿಗೆ ಹೋಗಬೇಕಿದ್ರೆ ರೈಟ್ ಸೈಡಿಗೆ ಸಿಗುವಂತಹ ಬೀಚ್ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುವಂತಹ ಬೀಚು. ಈ ಬೀಚ್ನ ವಿಶೇಷ ಏನು ಗೊತ್ತಾ ಫ್ರೆಂಡ್ಸ್? ಹೇಳ್ತೇನೆ ಆಮೇಲೆ. ನೋಡಿ, ಇಲ್ಲಿ ಮೊದಲು ನಾವೆಲ್ಲ ಬಂದಾಗ ಇಲ್ಲಿ ಫಾಸ್ಟ್ ಫುಡ್ ಶಾಪ್ ಎಲ್ಲ ಇತ್ತು, ಮತ್ತು ಹೋಟೆಲೆಲ್ಲ ಇತ್ತು. ಈಗ ಏನೂ ಇಲ್ಲ, ಎಲ್ಲ ತೆಗೆದಿದ್ದಾರೆ. ಎಲ್ಲ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ. ಏನು ಮಾಡ್ತಾರೆ ಅಂತ ನೋಡಬೇಕು ಮುಂದೆ. ಇಲ್ಲಿ ಎಲ್ಲ ಪ್ಲೇನ್ ಆಗಿದೆ ಜಾಗ ಎಲ್ಲ. ನೆಕ್ಸ್ಟ್ ಏನು ರೆಡಿ ಮಾಡ್ತಾರೆ ನೋಡಬೇಕು ಫ್ರೆಂಡ್ಸ್. ನಾವು ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ಮಕ್ಕಳಿಗಂತೂ ತುಂಬ ಮಜಾನೇ ಮಜಾ, ಖುಷಿನೋ ಖುಷಿ. ಒಂದು 2 ದಿನಕ್ಕಷ್ಟೇ ಬಂದಿದ್ವಿ ಫ್ರೆಂಡ್ಸ್. ಇಲ್ಲಿ ಕುಂದಾಪುರದಲ್ಲಿ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಹಾಗಾಗಿ ಅದು ಮುಗಿಸ್ಕೊಂಡು ಆಮೇಲೆ ಈ ಬೀಚಿಗೆ ಬಂದ್ವಿ. ನೋಡಿ, ಎಲ್ಲರೂ ಹೋಗ್ತಾ ಇದ್ದೇವೆ. ಅವರೆಲ್ಲ ಅಲ್ಲಿ ಚಪ್ಪಲಿನ ಅಲ್ಲೇ ಬಿಟ್ಟರು, ನಾನು ಚಪ್ಪಲಿನ ಮಾತ್ರ ಹಾಕ್ಕೊಂಡೋದೆ, ನಂಗೆ ಗೊತ್ತೇ ಆಗಲಿಲ್ಲ. ಈ ಬೀಚ್ ವಿಶೇಷ ಅಂದರೆ ನೋಡಿ, ಒಂದು ಕಡೆ ರೈಟ್ ಸೈಡಿಗೆ ಅರೇಬಿಯನ್ ಸಮುದ್ರ, ಈ ಕಡೆ ಲೆಫ್ಟಿಗೆ ಸೌಪಣಿಕಾ ನದಿ, ಮಿಡ್ಲಲ್ಲಿ ರೋಡು NH-66. ಎಂಥ ರೇರ್ ಪ್ಲೇಸ್ ಅಂದರೆ ಇದು, ತುಂಬ ರೇರ್ ಸೀನ್ ಇದು. ಯಾಕಂದರೆ ಈ ಥರ ಯುನೀಕ್ ಆಗಿರುವಂಥ ಪ್ಲೇಸ್ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ಯುನೀಕ್ ಆಗಿರುವಂಥ ಪ್ಲೇಸ್ ಇದು. ತುಂಬ ಖುಷಿಯಾಗುತ್ತೆ ಅಲ್ವಾ ಬೀಚಿಗೆ ಬರೋದಂದರೆ. ಅದರಲ್ಲೂ ರಜೆ ಟೈಮಲ್ಲಿ ಮಕ್ಕಳ ಜೊತೆ ಬಂದರೆ ತುಂಬ ಖುಷಿ ಪಡ್ತಾರೆ ಅವರು ಕೂಡ. ಅವ್ರ ಖುಷಿ ನೋಡ್ಕೊಂಡು ನಾವು ಕೂಡ ಖುಷಿ ಪಡ್ಬೋದು ಫ್ರೆಂಡ್ಸ್ ಅಲ್ವಾ. ಹಾಗಾಗಿ ಮಕ್ಕಳಂತೂ ತುಂಬ ಖುಷಿಯಾಗಿದ್ದರು. ನಾವೆಲ್ಲ ಕೂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ನಮ್ಮ ಆರ್ಯ ಅಂತೂ ತುಂಬ ಹತ್ತುಬಿಟ್ಲು. ಯಾಕಂದರೆ ಅವಳು ಏನು ಚಿತ್ರ ಬಿಡಿಸ್ತಾ ಇದ್ದಾಳಲ್ವ, ಅಲ್ಲಿ ನಿಂತ್ಕೊಂಡು ಅದೆಲ್ಲ ನೀರು ಬಂದು ತೆರೆ ಬಂದು ಅಂದರೆ ಅಳಿಸೋಗ್ತಿತ್ತು. ಆವಾಗ ಅವಳು ತುಂಬ ಅಳ್ತಿದ್ಲು. ನಾನಂದೇ ಸ್ವಲ್ಪ ಹಿಂದ್ಗಡೆ ಬರಿ ಅಂತ ಹೇಳಿದೆ. ಅವಳಿಗೆ ಸಮಾಧಾನ ಮಾಡಿದ್ರೆ ಕೆರೆಗಳನ್ನ ನೋಡಿದ್ರೆ ಖುಷಿ ಆಗುತ್ತೆ. ಒಂದರಿಂದ ಒಂದು ಅವ್ರಿಗೆ ಬೇಜಾರು ಅನ್ನೋದೇ ಇಲ್ಲ, ಆಯಾಸ ಅನ್ನೋದೇ ಇಲ್ಲ. ಮನುಷ್ಯರಿಗೆಲ್ಲ ಹಂಗಲ್ಲ, ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಆಯಾಸ ಆಗುತ್ತೆ ಅಲ್ವಾ. ಅವಕ್ಕೆ ನೋಡಿ ಎಷ್ಟು ಒಂದ್ರ ಹಿಂದೆ ಬಂದು ಅವು ನಿಲ್ಲೋದೇ ಇಲ್ಲ ಅಲ್ವಾ ಫ್ರೆಂಡ್ಸ್. ಹಾಗೆ ರಾತ್ರಿ ಹಗಲು ಅನ್ನೋದು ಏನೂ ಇಲ್ಲ. ಅಲ್ಲಿ ರೆಸ್ಟೋರೆಂಟೆಲ್ಲ ಇಲ್ಲಾಗಿತ್ತಲ್ವ, ಹಾಗಾಗಿ ನಾವು ಮನೆಯಿಂದನೇ ಚಿಪ್ಸು ಚಕ್ಲಿ ಎಲ್ಲ ತೊಗೊಂಡು ಬಂದಿದ್ವಿ. ಅಲ್ಲೇ ಮಾತಾಡ್ತಾ ಅಲ್ಲಿ ಕೂತ್ಕೊಂಡು ತಿಂತಾಯಿದ್ವಿ ಫ್ರೆಂಡ್ಸ್. ಇಲ್ಲಿ ಫಿಲ್ಮ್ ಶೂಟಿಂಗ್ ಎಲ್ಲ ತುಂಬ ಆಗಿದೆ. ಫಿಲ್ಮ್ ಶೂಟಿಂಗ್ಸ್ ಎಲ್ಲ ಆಗಿದೆ, ಮತ್ತು ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಈ ಬೀಚನ್ನು. ಅಂದರೆ ಫೇಮಸ್ ಆಗಿರೋದು ಬೀಚ್ ಅಲ್ವಾ, ತುಂಬ ಉದ್ದವಾದಂತಹ ಬೀಚು. ಈ ಕಡೆ ನದಿ, ಈ ಕಡೆ ಸಮುದ್ರ, ಈ ರೀತಿ ಸೀನು ಯುನೀಕ್ ಆಗಿರುವಂಥ ಸೀನ್. ಅದಕ್ಕೆ ಯುನೀಕ್ ಬೀಚ್ ಅಂತಲೇ ಹೇಳ್ಬೋದು ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೀಚ್ ಅಲ್ವಾ. ಇಲ್ಲಿ ಸನ್ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ, ಸನ್ಸೆಟ್ ಕೂಡ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಸ್ವಲ್ಪ ಬೇಗ ಬರಬೇಕು, ಸ್ವಲ್ಪ ಅಂದರೆ ತುಂಬ ಹೊತ್ತು ಕೂತ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ನಾವೆಲ್ಲ ಕೂತ್ಕೊಂಡು ಇಲ್ಲಿ ಚಿಪ್ಸ್ ಎಲ್ಲ ತಿಂತಾಯಿದ್ವಿ ಫ್ರೆಂಡ್ಸ್. ಮಕ್ಕಳೆಲ್ಲ ಅಲ್ಲಿ ಆ ಕಡೆ ಫೋಟೋ ಎಲ್ಲ ತಗೊಳ್ತಾ ಇದ್ದರು. ನಮಗಂತೂ ತುಂಬ ಖುಷಿ ಆಯಿತು. ಈ ರೀತಿ ನೀವು ಕೂಡ ಇಲ್ಲಿ ಹೊನ್ನಾವರದಿಂದ ಉಡುಪಿ ಸೈಡಿಗೆ, ಮಂಗಳೂರು ಸೈಡಿಗೆ ಆ ಕಡೆ ಹೋಗೋದಿದ್ರೆ ದಯವಿಟ್ಟು ಈ ಬೀಚಿಗೆ ಒಂದು ಸಲ ಭೇಟಿ ಕೊಟ್ಟು ಹೋಗಿ. ನೀವು ತುಂಬ ಖುಷಿ ಪಡ್ತೀರಾ. ಇಂತಹ ಚಾನ್ಸ್ ಮಿಸ್ ಮಾಡಿಕೊಳ್ಳೇಬಾರ್ದು. ಅಷ್ಟು ಚೆನ್ನಾಗಿರುವಂತಹ ಪ್ಲೇಸ್ ಇದು. ನಾವಂತೂ ತುಂಬ ಫುಲ್ ಎಂಜಾಯ್ ಮಾಡಿದ್ವಿ. ನನಗಂತೂ ನಾನು ಚಪ್ಪಲ್ ಹಾಕ್ಕೊಂಡೇ ಬಂದಿದ್ನಲ್ವ, ಹಾಗಾಗಿ ಸ್ವಲ್ಪ ಇಳಿಯೋದು ಹತ್ತೋದು ಸ್ವಲ್ಪ ಕಷ್ಟ ಆಯಿತು ಈ ಕಲ್ಲುಗಳ ಮೇಲೆ. ಆದರೂ ಸಾವಕಾಶವಾಗಿ ನಡ್ಕೊಂಡು ಹೋಗಿ ಕೂತ್ಕೊಂಡ್ವಿ ಒಂದು ಕಡೆ. ಈ ತೆರೆಗಳನ್ನೆಲ್ಲ ನೋಡೋದಂದರೆ ತುಂಬ ಖುಷಿ ಬಂತು. ಈ ರೀತಿ ಚೆನ್ನಾಗಿ ನೋಡಿ ಸೂರ್ಯ ಸ್ವಲ್ಪ ಹೊತ್ತು ನಾವೊಂದು ಹೋದಂತಹ ಸ್ವಲ್ಪ ಸಮಯದಲ್ಲಿ ಸೂರ್ಯ ಮುಳುಗಿಬಿಟ್ಟ. ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ. ಮೆಮೊರೀಸ್ ಅಲ್ವಾ, ಏನೇ ಇರಲಿ ಮೆಮೊರೀಸ್. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಈ ಥರ ಬೀಚಿಗೆ ಬರೋದು. ಈ ಬೀಚಲ್ಲಿ ಏನು ಗೊತ್ತಾ, ಎಲ್ಲರೂ ನೀರಿಗೆ ಇಳಿಯೋದಿಲ್ಲ ಫ್ರೆಂಡ್ಸ್. ಎಲ್ಲರೂ ಕೂತ್ಕೊಂಡು ಅದನ್ನ ವೀಕ್ಷಣೆ ಮಾಡ್ತಾರೆ. ಅಂದರೆ ಆ ಗಾಳಿನ ಮತ್ತು ಆ ತೆರೆಗಳನ್ನ ನೋಡೋದು ಒಂದು ಹಬ್ಬ ಅಲ್ವಾ. ತಂಪಾದ ಗಾಳಿ ಬೀಸ್ತಾ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೀಚು. ಈ ರೀತಿ ನೀರಿಗೆ ಇಳಿಯೋದು ತುಂಬ ಕಡಿಮೆ ಫ್ರೆಂಡ್ಸ್. ಹಾಗೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲ ನೋಡಿಕೊಂಡು ಈಗ ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಆಯಿತು. ನೀವು ಕೂಡ ಬನ್ನಿ, ವಿಸಿಟ್ ಮಾಡಿ. ತುಂಬ ಚೆನ್ನಾಗಿರುವಂಥ ಬೀಚು. ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೇನೆ. ಬಾಯ್ ಫ್ರೆಂಡ್ಸ್.